ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ. ತಿಂಡಿ ಅಂತಂದರೆ ಜೊತೆಗೆ ಅಡುಗೆನೇ ಮಾಡ್ಬಿಡ್ತಾಯಿದ್ದೀನಿ. ಚಪಾತಿ ಮಾಡ್ತಾಯಿದ್ದೆ ತಿಂಡಿಗೆ. ಮೊಳಕೆ ಹುರುಳಿಕಾಳು ಮೊಳಕೆ ಕಟ್ಟಿದ್ದು ಇತ್ತು. ಲಾಸ್ಟು ಬ್ಲಾಗಲ್ಲೂ ನಾನು ಹೇಳಿದೆ ಮೊಳಕೆ ಕಟ್ಟಕ್ಕೆ ಹಾಕಿದ್ದೀನಿ, ಇಟ್ಟಿದ್ದೀನಿ ಅಂತ. ಚೆನ್ನಾಗಿ ಮೊಳಕೆ ಬಂದಿತ್ತು. ಕಡಲೆಕಾಳು ಮತ್ತು ಹುರುಳಿಕಾಳು ಎರಡನ್ನೂ ಮೊಳಕೆ ಕಟ್ಟಿದ್ದು. ಫಸ್ಟಿಗೆ ಏನು ಮಾಡ್ಬಿಟ್ಟೆ ನಾನು ಅಂತಂದರೆ, ಬೇಯಿಸ್ಕೊಂಡ್ಬಿಟ್ಟೆ. ಯಾವಾಗಲೂ ನಾನೇನು ಮಾಡ್ತೀನಿ, ಒಗ್ಗರಣೆ ಮಾಡಿಬಿಟ್ಟು ಮಸಾಲೆ ಹಾಕಿ ವಿಜಿಲ್ ಹಾಕಿಸ್ಬಿಡ್ತಾಯಿದ್ದೆ. ಸೊ ಅದು ಕಾಳೆಲ್ಲ ಒಂಥರ ಬೆಂದೋದಂಗೆ ಆಗ್ಬಿಡ್ತಾಯಿತ್ತು. ಬರೀ ಮಸಾಲೆ ಜೊತೆಗೆ ಕಾಳುಗಳು ಸಿಗ್ತಾಯಿತ್ತು. ಹೆಂಗೆ ಅಂದರೆ, ಇವಾಗ ನಮ್ಮ ಅಮ್ಮಂದಿರೆಲ್ಲ ಮಾಡ್ತಿದ್ದು ಹೆಂಗೆ ಅಂದರೆ, ಕುಕ್ಕರ್ಗೆ ಹಾಕ್ತಾರಲ್ಲ ಹಂಗೆ ಕಾಳನ್ನ ಬೇಯಿಸ್ತಾಯಿದ್ರು. ಒಗ್ಗರಣೆ ಪಾತ್ರೆನಲ್ಲಿ ಹಾಕಿ ಮಸಾಲೆ ಆ ಕಾಳು ಸೈಡಲ್ಲಿ ಕಾಳು ಇಟ್ಕೊಂಡು ರಸ ಥರ ಇರ್ತಿತ್ತು ಸಾಂಬಾರು, ಹಂಗೆ ತಿನ್ಬೋದಾಗಿತ್ತು. ಈ ಕುಕ್ಕರ್ಗೆ ಹಾಕಿದ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ. ನಾನು ಅದಕ್ಕೆ ಏನು ಮಾಡಿದೆ ಅಂದರೆ, ಒಂದು ಸ್ವಲ್ಪ ಐಡಿಯಾ ಉಪಯೋಗಿಸಿ ಕಾಳನ್ನ ಫಸ್ಟು ಬೇಯಿಸ್ಕೊಂಡ್ಬಿಟ್ಟೆ. ಒಂದು ವಿಷಲ್ 2 ವಿಷಲ್ ಹಾಕಿಸ್ದೆ ಅಷ್ಟೇ. ಈ ಕಡೆ ಬದನೆಕಾಯಿ ಮತ್ತು ಒಂದು ಆಲೂಗೆಡ್ಡೆ ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೆ ಈ ಕಾಳು ಬೇಯಿಸಿರೋದನ್ನ ಹಾಕಿ ಮತ್ತು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಹಾಕ್ತಾಯಿದ್ದೀನಿ, ಈಸಿ ಆಗಿಬಿಡ್ಲಿ ಅಂತ. ಮತ್ತು ಸೋಮ್ ಯಾಕೋ ಸಿಕ್ಕಾಬಿಟ್ಟೆ ನಿಖಿತ, ನನಗೆ ಯಾಕೋ ಗೊತ್ತಿಲ್ಲ, ಕೈಕಾಲೆಲ್ಲ ತುಂಬ ನಡುಗ್ತಾಯಿದೆ. ಗೊತ್ತಿಲ್ಲ ಹೊಟ್ಟೆ ಹಸಿವಿಗೋ ಇಲ್ಲ ಗ್ಯಾಸ್ಟ್ರಿಕ್ಕಿಗೋ ಯಾಕೆ ಅಂತ ಗೊತ್ತಿಲ್ಲ, ತುಂಬ ಸುಸ್ತಾಗ್ತಾಯಿದೆ ನನಗೆ. ಸ್ವಲ್ಪ ಬೇಗ ತಿಂಡಿ ಮಾಡ್ಕೊಡೋಕ್ಕಾಗುತ್ತಾ ಅಂದರು. ನಾನಂದೆ ಇರಿ ಸ್ವಲ್ಪ ರೆಸ್ಟ್ ಮಾಡಿ, ಒಂದು 15 ನಿಮಿಷ ವೆಯ್ಟ್ ಮಾಡಿ ಅಷ್ಟೇ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ, ಪಟಪಟ ಅಂತ ಸಾಂಬಾರು ಒಗ್ಗರಣೆ ಮಾಡಿಬಿಟ್ಟು ಚಪಾತಿ ಮಾಡಿ ನಿಮ್ಗೆ ಕೊಟ್ಬಿಡ್ತೀನಿ ಅಂತಂದರೆ. ಆಲೂಗಡ್ಡೆ ಬದನೆಕಾಯಿ ಬೇಯೋದಕ್ಕೆ ಟೈಮ್ ತೊಗೊಳೋದಿಲ್ವಲ್ಲ, ಹಾಗಾಗಿ. ಮತ್ತು ಅವರು ಪಾಪ ರೆಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರು. ಇನ್ನು ಈ ಕಡೆ ಕುಶಿಮಾ ಮತ್ತು ಪರಿ ಇಬ್ಬರೂ ಆಟ ಆಡ್ತವ್ರೆ. ಕುಶಿಮಾ ಬೇಗ ಎದ್ಲು, ನಾನು ಎದ್ದಿದ ತಕ್ಷಣ ಎದ್ಬಿಡ್ತಾವಳು ಇವಾಗ. ಅದಕ್ಕೆ ಮತ್ತು ಪರಿ ತುಂಬ ಹೊಟ್ಲೆ ಕೊಡ್ತಾಯಿದ್ಲು ಖುಷಿಗೆ. ಇವರಿಬ್ರದ್ದು ಡೈಲಿ ಈ ಥರ ಇದ್ದಿದ್ದೆ. ನನಗೂ ನಾರ್ಮಲ್ ಆಗಿಬಿಟ್ಟಿದೆ. ಪರಿ ಅಂತ ಇರ್ತೀನಿ, ಖುಷಿ ಅಂತ ಕೂಕೊಂಡು ಈ ಮನೆಯಲ್ಲಿ 2 ಮಕ್ಕಳಿದ್ರೆ ಹೆಂಗೆ ಜಗಳ ಆಡ್ತಿರ್ತಾರೋ ಹಂಗೆ ಇರುತ್ತೆ. ಒಟ್ನಲ್ಲಿ ನಂದು 2 ಮಕ್ಳಿಗೆ ಮನೆಯಲ್ಲಿ ಹೆಂಗೆ ರೇಗ್ತಾ ಇರ್ತೋ ಹಂಗೆ ಕೂಕೋತಾನೇ ಇರ್ತೀನಿ. ಇಬ್ರಿಗೂ ಆವಾಜ್ ಆಗ್ತಾನೇ ಇರ್ತೀನಿ. ಸೊ ಸಾಂಬಾರು ಒಗ್ಗರಣೆ ಮಾಡಿದ್ದಾಯಿತು. ಅನ್ನಕ್ಕೂ ಕೂಡ ಇಟ್ಬಿಟ್ಟೆ. ಯೂಶಲಿ ಅಂದರೆ ಸೋಮ್ಸ್ ಆಫೀಸ್ಗೆ ಹೋಗ್ತಾರೆ ಅಂತಂದರೆ ಪ್ಲ್ಯಾನ್ ಮಾಡಿರೋದೆ ಹಂಗೆ ಅಲ್ವ, ಚಪಾತಿ ಕಾಳು ಸಾಂಬಾರು ತಿಂತಾರೆ, ಕಾಳು ಸಾಂಬಾರು ರೈಸ್ ಊಟಕ್ಕೆ ಕಟ್ಟಿದ್ರೆ ಆಗೋಗ್ಬಿಡುತ್ತೆ ಅಂತ ಮಾಡಿದೆ. ಇವತ್ತು ಯಾವುದೇ ರೀತಿ ಪಲ್ಯ ಎಲ್ಲ ಮಾಡಲಿಲ್ಲ, ಮಾಡೋ ಪ್ಲ್ಯಾನ್ ಇತ್ತು. ನಾನು ಕೂಡ ಹೊರಗಡೆ ಹೋಗಬೇಕಾಗಿದ್ದರಿಂದ ಒಟ್ಟಿಗೆ ಸಾಂಬಾರು ಮಾಡಿಬಿಡೋಣ. ಎಲ್ಲರೂ ಹೊರಗಡೆ ಹೋಗಬೇಕು ಅಂತಂದರೆ ತುಂಬ ವೆರೈಟಿ ಎಲ್ಲ ಮಾಡೋಕ್ಕಾಗಲ್ಲ. ಸೊ ನಾನು ಹೊರಗಡೆ ಹೋಗಲ್ಲ ಅನ್ನೋ ಥರ ಇದ್ದಾಗ ಮಾತ್ರ ಒಂದಷ್ಟು ಅದು ಇದು ತರಕಾರಿ ಪಲ್ಯಗಳು ಏನಾದರೂ ಒಂದು ಸರಿ ಮಾಡಿಕೊಟ್ಬಿಡ್ತೀನಿ. ಆದರೆ ಸೋಮ್ಗೆ ಕಾಳು ಸಾಂಬಾರು ತುಂಬ ಇಷ್ಟ ಆಗಿರೋದ್ರಿಂದ ನಾನು ಬೇರೆದೆಲ್ಲ ಮಾಡಬೇಕು ಅನ್ನೋ ಥರನೂ ಏನು ಇರೋದಿಲ್ಲ. ಸೊ ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡು ಹೋಯಿತು. ಇನ್ನು ಕಿಚನ್ ಕೂಡ ನಾನು ಹಾಗೆ ಪಟ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಾಯಿದ್ದೀನಿ. ಹೇಳ್ದಂಗೆ ಹೊರಗಡೆ ಹೋಗ್ಬೇಕಲ್ವಾ, ಇನ್ನು ನಾನು ಅಲ್ಲಿ ಇಲ್ಲಿ ನಿಂತ್ಕೊಂಡು ಮಾಡ್ಕೊಂಡು ಕಾಲಹರಣೆ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಸೊ ಹಂಗಂಗೆಲ್ಲ ಗ್ಯಾಸ್ ಎಲ್ಲನೂ ಏನೇನು ತರಕಾರಿ ಹೆಚ್ಚುವಾಗೆಲ್ಲ ಸಿಂಕ್ ಹತ್ರ ಆಗಲಿ ಅಲ್ಲೆಲ್ಲ ಹಾಕ್ಬಿಟ್ಟಿರ್ತೀನಿ ಫಸ್ಟು. ಈರುಳ್ಳಿ ಸಿಪ್ಪೆ ಆಗಲಿ ತರಕಾರಿ ಏನೇ ಆಗಲಿ. ಆಮೇಲೆ ಎಲ್ಲ ಕಂಪ್ಲೀಟಾಗಿ ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಂಡು ಬಂದು ಆ ಸಿಂಕು ಕೂಡ ತೆಗೆದು ನಾನು ಆದರೆ ಪಾತ್ರೆಗಳೆಲ್ಲ ಇಲ್ಲಿ ವಾಶ್ ಮಾಡೋದೇ ಇಲ್ಲ ಈ ಸಿಂಕಲ್ಲಿ, ಕಿಚನ್ ಸಿಂಕಲ್ಲಿ. ಅಲ್ಲಿ ಯುಟಿಲಿಟಿ ಏರಿಯಾದಲ್ಲಿ ಏನಿದೆ ಅಲ್ಲೇ ಎಲ್ಲ ಕ್ಲೀನ್ ಮಾಡೋದ್ರಿಂದ ಇಲ್ಲೇನು ಅಷ್ಟಾಗಿ ಗಲೀಜಾಗಲ್ಲ. ಜಸ್ಟ್ ನಾನು ಏನೇ ಅಡುಗೆ ತಿಂಡಿಗಳು ಮಾಡಬೇಕಾದ್ರೆ ಮಾತ್ರ ಆ ಸಿಂಕಲ್ಲಿ ಗಲೀಜಾಗೋದಷ್ಟೇ. ಯಾಕಂದರೆ ತರಕಾರಿಗಳೆಲ್ಲ ಹಾಕ್ಬಿಡ್ತೀನಲ್ವ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಖುಷಿಮಾಗೆ ಒಂದು ಹ್ಯಾಬಿಟ್ಟು, ಅವಳಿಗೆ ಏನಾದರೂ ಜಿಂಜರ್ ಗಾರ್ಲಿಕ್ ಫ್ಲೇವರ್ ಆರಾಮ ಬಂತು ಅಂದರೆ, ಅಮ್ಮ ತೋರಿಸು ಏನು ಮಾಡ್ತಾಯಿದ್ಯಾ, ಅಮ್ಮ ತೋರಿಸು ಏನು ಮಾಡ್ತಾಯಿದ್ಯಾ ಅಂತ ಕೇಳ್ತಾಳೆ ಅಂತ. ಸೊ ಅದೇ ರೀತಿ ಅವಳು ಬಂದು ಕೇಳಿದ್ಲು, ಕಾಳು ಸಾಂಬಾರಮ್ಮ, ಅಮ್ಮ ಚೀಚಿ ಮಾಡ್ತಾಯಿದ್ಯಾ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ವಿ ಅದಕ್ಕೋಸ್ಕರ ಚೀಚಿ ಮಾಡ್ತಾಯಿದ್ಯಾ ಅಮ್ಮ ಅಂತ ಕೇಳಿದು. ಇಲ್ಲಮ್ಮ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ, ಯಮ್ಮಿ ಕಾಳು ಸಾಂಬಾರು ಚಪಾತಿ ಅಂತ ಹೇಳಿದೆ. ಅಮ್ಮ ಓಕೆ ಅಮ್ಮ, ಚಪಾತಿ ಸ್ಕೂಲಿಗೆ ಸ್ಕೂಲಿಗೆ ಹಾಕು ಅಂದ್ಲು. ಸರಿಬಿಟ್ಟು ಫಸ್ಟು ಸೋಮ್ಗೆ ತೊಗೊಂಡೋಗಿ ನಾನು ತಿಂಡಿ ಕೊಡ್ತಾಯಿದ್ದೀನಿ. ಎಲ್ಲಿ ಅಮ್ಮ ಗಾಡಿ ಫಸ್ಟು ಅಮ್ಮ ಹತ್ತೀನಿ ನೀರು ಫಸ್ಟು. ಈ ಕಡೆ ಬಾ ನೀವು. ಎಲ್ರಿಗೂ ಹಾಯ್ ಮಾಡಲ್ಲ, ಗುಡ್ ಮಾರ್ನಿಂಗ್ ಹೇಳಲ್ಲ, ಹೇಳಿ ಎಲ್ರಿಗೂ ಗುಡ್ ಮಾರ್ನಿಂಗ್. ಕ್ಲೈಮೇಟ್ ಅಂತೂ ಚಳಿ ಥರ ಇದೆ. ನಾನು ನೋಡ್ರಿ ಉಳಿಗೆ ಡ್ರೆಸ್ ಇದನ್ನು ಹಾಕ್ಬಿಟ್ಟಿದ್ದೀನಿ, ಏನು ಮಾಡೋದು ಗೊತ್ತಿಲ್ಲ. ಚಳಿ ಆಗ್ತದೆ. ಚಳಿ ಆಗ್ತಿದೆ ನಿಮಗೆ?
ಚಳಿ ಆಗ್ತಾ ಇದೆಯಾ? ಅಯ್ಯೋ ಹೌದು ಹೌದು. ಓಕೆ, ಸ್ಕೂಲ್ ಒಳಗಡೆ ಹೋಗ್ಬಿಡೋಣ. ಏನು? ಅಂದ್ರೆ ಸೇರಿಲ್ಲ, ಎಲ್ಲ ಕಟ್ಟ ಮಾಡಿದ್ವಲ್ಲ ಮುಂದೆ, ಅದಕ್ಕೆ ಹಂಗೆ ಕ್ಲಿಪ್ ಹಾಕಿರೋದು ಇವಾಗ ಅವಳಿಗೆ. ಹೊಸ ಫೋನು ಬಬ್ರು, ಬ್ಯಾಡ್ ಬಾಯ್ ಬಬ್ರು. ಹಾಂ, ಓಕೆ ಫ್ರೆಂಡ್ಸ್, ಇವಾಗ ರೆಡಿ ಆದದ್ದಾಯ್ತು. ಹೋಗ್ತಾ ಇದ್ದೀವಿ ಹೊರಗಡೆ. ಪಾರ್ಸಲ್ ಕೊಡೋದಿದೆ, ಆ ಪಾರ್ಸಲ್ ಕೊಟ್ಬಿಟ್ಟು ಹಂಗೆ ಹೊರಡೋಣ ಅಂತ. ಎಲ್ಲಿ ಏನು ಎತ್ತ ಅನ್ನೋಂತ ಹಾಗೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಟೈಮ್ ಆಗಿಬಿಟ್ಟಿದೆ. ಸೊ ಬನ್ನಿ ಹೊರಡೋಣ. ಇವಾಗ ಮನೆ ಹತ್ರ ಬಂದಿದ್ದೀವಿ. ಯಾಕಪ್ಪ ಅಂತಂದರೆ ಇದೊಂದು ಕೋರ್ಸು ಕಟ್ಟಬೇಕಾಗಿತ್ತು ಇದು. ಅದಕ್ಕೋಸ್ಕರ ಅದನ್ನು ಕನ್ಫರ್ಮ್ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಒಂದು ಸ್ವಲ್ಪ ಮುಂದಕ್ಕಾದಂಗೆ ಕಟ್ಬಿಟ್ಟಿದ್ರು. ನಾನು ಇಲ್ಲ, ಅದನ್ನು ಸ್ವಲ್ಪ ಪಾರ್ಟವ್ರಿಗೂ ಬರ್ತಿತ್ತು. ಸೊ ಅದೊಂದು ಸ್ವಲ್ಪ ಚೇಂಜ್ ಮಾಡಿ ಅಂತ ಹೇಳಿದೆ. ಅದಕ್ಕೋಸ್ಕರ ಅದು ಕಟ್ಟಿದ್ದಾರೆ 2 ಕೋರ್ಸು ಕನ್ಫರ್ಮ್ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದೆ ಇವಾಗ ಮನೆ ಹತ್ರ. ನಾನು ಕೀರ್ತಿ ಇಬ್ಬರು ಹೊರಡ್ತಾ ಇರೋದು. ಕೀರ್ತಿನೂ ಹೋಟ್ಲ್ ಹತ್ರ ಹೋದರು. ಸೊ ನನ್ನನ್ನು ಬಿಟ್ಬಿಟ್ಟು ಹಿಂಗೆ ಹೋದರು. ಸೊ ನಾನಿವಾಗ ಇದನ್ನು ನೋಡಿಬಿಟ್ಟು ಆಮೇಲೆ ಹೋಗೋಣ ಅಂತ. ಇನ್ನು ಇವತ್ತು ಸೋಮು ಆಫೀಸ್ಗೆ ಹೋಗಿಲ್ಲ, ಅವ್ರಿಗೆ ಹುಷಾರಿಲ್ಲ, ಯಾಕೋ ಗೊತ್ತಿಲ್ಲ. ಅದಕ್ಕೆ ಮನೆಯಲ್ಲೇ ರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಮನೆಯಲ್ಲಿದ್ದಾರೆ. ನಾವಿವಾಗ ಎಲ್ಲಿ ಹೊರಡ್ತಾ ಇದ್ದೀವಿ ಅಂತ ಹೋಗ್ತೀವಿ. ಹಾಗೆ ಮತ್ತು ಪಾರ್ಸಲ್ ಬೇರೆ ಕೊಡಬೇಕು. ಸೊ ಕೊಟ್ಬಿಟ್ಟು ಹಾಗೆ ಹೊರಡೋಣ ಅಂತ. ಸೊ ಸ್ಟೇರ್ ಕೇಸ್ ಕೆಲಸ ನಡೀತಾ ಇದೆ ಇವಾಗ. ಸ್ಟೇರ್ ಕೇಸ್ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು. ಅಂದರೆ ಟೈಲ್ಸ್ ಗ್ರ್ಯಾನೈಟ್ ಹಾಕ್ಸ್ತಾ ಇದ್ವಿ ನಾವು. ಸೊ ಇಲ್ಲೆಲ್ಲ ಕೆಡ್ದಾಗಬಾರ್ದು. ನಾನು ಜಾಸ್ತಿ ಬೀಳ್ತಿರೋದು ಜಾಸ್ತಿ ಅಲ್ವ, ಅದಕ್ಕೋಸ್ಕರ ಏನು ಲಕೋತ್ರ ಬರುತ್ತಲ್ಲ ಅದನ್ನು ಹಾಕಿಸ್ತಾ ಇದ್ವಿ. ನೋಡಬೇಕು ಅದು ಹಾಕಿದ್ಮೇಲೆ ಯಾವ ರೀತಿ ಬರುತ್ತೆ ಅಂತ. ಹೀಗೆ ಕೆಲಸ ನಡೀತಾ ಇದೆ. ಅದ್ರ ಪಾಡಿಗೆ ನಡೀಲಿ. ನಾವು ಎಲ್ಲ ಕೆಸರೆಲ್ಲ ಆಗ್ಬಿಟ್ಟೈತೆ. ನಾವು ಇವಾಗ ಹೋಗಿ ನಮ್ಮ ಕೆಲಸ ಮುಗಿಸ್ಕೊಂಡು ಬರುವ. ಸಣ್ಣ ಗಾಳಿ ಬಿಸೈತೆ. ಮಳೆ ಬರೋ ಥರ ಇದೆ. ಅದೇನೋ ಗೊತ್ತಿಲ್ಲ, ಬರ್ಬಾರ್ದು. ಇವಾಗ ನಾವು ಬರೋವರೆಗೂ ಮಳೆ ಬರೋದು ಬೇಡ. ಕೀರ್ತಿ ಹೋಟೆಲ್ ಹತ್ರ ಏನು ಬಂದ್ವಿ. ಏನಾಗಿದೆ ಅಂತೆ ಅವರ? ಓ, ಇಲ್ಲಿ ಗ್ಯಾರೇಜ್ ರಿಪೇರಿನೂ ಮಾಡ್ತಾರಾ ಇಲ್ಲಿ? ಓಕೆ ಹಾಂ, ಓಕೆ. ಏನಾಗಿದೆ ನೋಡ್ತಾ ಇದ್ದಾರಾ? ಓಕೆ, ಏನಾಗಿದೆ? ಹಾಂ, ಅದೇ ನಾನು ಕಾಲಲ್ಲಿ ಇಟ್ಟಲ್ಲ ಕೀರ್ತಿ, ಅದಕ್ಕೆ ಅದು ಸೌಂಡ್ ಬರ್ತಾ ಇದ್ದಿದ್ದು. ಹಾಂ, ಕೀರ್ತಿನೇ ಗಾಡಿ ಓಡಿಸೋದು ಇವತ್ತು. ಸೊ ಕೀರ್ತಿ ಜೊತೆ ನಾನು ಹೋಗೋದು. ಒಂದೇ ಕಡೆ ಕುತ್ಕೋತೀನಿ ಸರ್. ಅಲ್ಲ ಕೊಡ್ಬೇಕಲ್ಲ ಪಾರ್ಸಲು. ಬನ್ನಿ, ಅದಕ್ಕೆ ಶ್ರೀಯವ್ರ ಮನೆಗೆ ಬಂದು ತೊಗೊಂಡು ಹೋಗ್ತಾಯಿದ್ರು. ನಾನಿವಾಗ ಆಗಲ್ಲ, ಇವಾಗ ಮನೆಗೆ ಬಂದರೆ ಅಲ್ವಾ, ಇಲ್ಲಿ ತಂದು ಕೊಟ್ಬಿಟ್ರೆ ಅವ್ರು ಇಸ್ಕೊಂಡು ಹೋಗ್ತಾರೆ. ಅದು ತಗೊಳ್ಳಿ. ಕೊಟ್ಬಿಡಿ, ಅದು ಪಾರ್ಸಲ್ ಬರ್ತಾರೆ. ಇಂಡಿಯಾ ಪೋಸ್ಟ್. ಒಟ್ಟಿನಲ್ಲಿ ಎಲ್ಲರೂ ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ. ಟೈಮ್ 11:15. ಎಲ್ಲರೂ ಪರಿಚಯ ಮಾಡ್ಕೊಂಡ್ಬಿಟ್ಟವ್ರೆ. ಬೇಕ್ರಿಯವರು, ಆಮೇಲೆ ಗ್ಯಾರೇಜ್ ಅವರು, ಎಲ್ಲರೂ ಪರಿಚಯ ಮಾಡ್ಕೊಂಡ್ಬಿಟ್ಟವ್ರೆ. ಒಂದ್ಸರಿ ಮಳೆ ಹನಿಯಲಿ ಬಂದ ಹೂವೆ ಆ ಸೊಬಗಲಿ ಮರೆತೆ ಹೋದನು ನನ್ನನೆ ನಾನು. ಕಂಡೆ ಕಂಡೆ ಮಳೆ ಹನಿಯಲಿ ಬಂದ ಹೂವೆ. ಮಲ್ಲೇಶ್ವರ ಬರೋಷ್ಟೊತ್ತಿಗೆ ಕುಂಡಿ ಎಲ್ಲ ನೋವು ಬರ್ತಾಯಿದೆ ಫ್ರೆಂಡ್ಸ್. ಹಾಂ,
ಏಯ್ತ್ ಕ್ರಾಸಿಗೆ ಬಂದಿದ್ದೀವಿ. ಹೆವಿ ಬಿಸಿಲು. ನಾನೇನೋ ಮಳೆ ಬಂದ್ಬಿಡುತ್ತೆ, ನಾವು ಹೋಗಿ ಬರೋವ್ರಿಗೂ ಮಳೆ ಬರೋದು ಬೇಡ ಅಂದರೆ ಹಾಂ ಬಟ್ಟೆನೋ ಚಳಿ 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 ಅಂತ ಬೇರೆ ಇವ್ರು ಇದನ್ನ ಹಾಕೊಂಡ್ಬಂದವ್ರೆ. ಬಿಸಿಲು ನೋಡಿ ಎಷ್ಟೊಂದು ಐತೆ. ನಾವಿವಾಗ ಇಲ್ಲಿ ಪಾರ್ಕಿಂಗ್ ಮಾಡೋಷ್ಟರಲ್ಲೇ ದೊಡ್ಡ ಸಾಹಸ. ಪಾರ್ಕಿಂಗ್ ಮಾಡಬೇಕು. ದಾಹ ಆಗ್ಬಿಟ್ಟೈತೆ ನಿಮ್ಗೆ ಇವಾಗ. ಅಲ್ಲೇ ನೋಡಿ ಸಿಗಲ್ಲ ಪಾರ್ಕಿಂಗ್ ಜಾಸ್ತಿ ಸಾಮಾನ್ಯ. ಪಾರ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಾವು ಇವಾಗ ಬಂದಿರೋದು ಭೀಮಾ ಜ್ಯುವೆಲ್ಲರಿಗೆ. ಯಾಕೆ ಅಂತ ಹೇಳ್ತೀನಿ. ಜ್ಯುವೆಲ್ಲರಿ ಶಾಪ್ಗೆ ಯಾಕೆ ಬರ್ತೀವಿ? ಜ್ಯುವೆಲ್ಲರಿ ಪರ್ಚೇಸ್ ಮಾಡೋಕ್ಕೆ ಅಂತ. ಹೋಗೋಣ. ದಾಹ ಆಗಿದೆ ಫಸ್ಟ್. ಇನ್ನೇನು ಅವರೇ ಆ ಶಾಪ್ ಒಳಗಡೆ ಹೋಗ್ತಿದ್ದಂಗೆ ಜ್ಯುವೆಲ್ಲರಿ ಶಾಪ್ ಒಳಗಡೆ ಅವರೇ ನೀರು ಕೊಡ್ತಾರೆ. ನೀರೇನು ತೊಗೊಂಡು ಕುಡಿಯೋ ಅವಶ್ಯಕತೆ ಏನಿಲ್ಲ. ನೋಡೋದಕ್ಕೆ ಒಂದು ಹಾಂ ಹಿಂಗೆ ಕಮ್ಮಿ ಇರ್ತಾರಲ್ಲ ಜನ ಕಮ್ಮಿ ಇರೋದು ನೋಡೋದೇ ಒಂಥರ ಚೆಂದ. ಸಂಜೆ ಆಗ್ತಾ ಜಾಸ್ತಿ ಆಗೋದು. ಇಲ್ಲೇ ಈ ಫಸ್ಟ್ ಮುಗಿಸ್ಕೊಳ್ಳೋಣ ಇಲ್ಲ ಅಲ್ಲೋ ಎಲ್ಲರೂ ಮುಗಿಸ್ಕೊಬರೋಣ? ಫಸ್ಟ್ ಈ ಕೆಲಸ ಇದೇ ಮುಗಿಸ್ಕೊಳ್ಳೋಣ ಅಲ್ಲ, ಇದೇ ಜಾಸ್ತಿ ಟೈಮ್ ಆಗೋದು. ಮೇಯ್ನು. ನಾನು ಅವಾಗಲೇ ಹೇಳ್ದಂಗೆ ಜ್ಯುವೆಲ್ಲರಿ ಶಾಪಿಗೆ ಏನಕ್ಕೆ ಬರೋದು? ಜ್ಯುವೆಲ್ಲರಿ ಪರ್ಚೇಸ್ ಮಾಡೋದಕ್ಕೆ ಅಲ್ವಾ. ಸೊ ನಾನು ಜ್ಯುವೆಲ್ಲರಿ ಪರ್ಚೇಸ್ ಮಾಡೋಕ್ಕೆ ಅಂತಲೇ ಬಂದಿರೋದು. ನಾನು ಆದಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಕಡಿಮೆ ಮಾಡಿ. ಅಂದರೆ ಅಲ್ಲಿ ಕೆಲವರು ಏನು ಮಾಡ್ತಾರೆ, ಅನ್ನೆಸರಿ ತೊಗೊಂಡು ಹೋಗ್ತಾರೆ. ಅದನ್ನು ಹೌದು ಜಾಸ್ತಿ ಆಗ್ಬಿಡುತ್ತೆ. ಚೆನ್ನಾಗಿದೆ ಅದು. ಫುಲ್ ಕವರ್ ಆಗೋ ಥರ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಹಾಕೊಂಡು ನಿಜವಾಗ್ಲೂ ಗೊತ್ತಲ್ಲ. ಅದಕ್ಕೆ ಇವತ್ತು ಇದನ್ನ ಹಾಕೊಂಡ್ಬಂದಿದ್ದು. ಹಾಂ, ಹುಡುಗರಿಗೂ ಹಾಕಿ ನಿಲ್ಲಿಸ್ಬಿಡ್ಬೋದು ಅಲ್ವಾ. ಇಷ್ಟು ನೆಕ್ಲೆಸ್ಗಳನ್ನೆಲ್ಲ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ನೆಕ್ಲೆಸ್ಗಳು ನಾನು ಒಂದಷ್ಟು ಜ್ಯುವೆಲ್ಲರೀಸ್ನೆಲ್ಲ ನಂಗೆ ಬೇಕಾಗಿದ್ದಿದ್ದನ್ನ ಅಂಥದ್ದನ್ನ ನೋಡಿದೆ. ಇವತ್ತು ನಾನು ಪರ್ಚೇಸ್ ಮಾಡಿದ್ದು ಅಂತಂದರೆ ಖುಷಿಮಾಗೆ ಅಂತಲೇ ಜ್ಯುವೆಲ್ಲರಿ. ಹೆಂಗೆ ಗೃಹ ಪ್ರವೇಶಕ್ಕೆ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತ ಇತ್ತು, ಅದಕ್ಕೋಸ್ಕರ ಖುಷಿಮಾಗೆ ಅಂತಲೇ ಪರ್ಚೇಸ್ ಮಾಡಿದೆ. ಇದು ಬಂದು ನಾನು ಸ್ಕೀಮ್ ಹಾಕಿದ್ದೆ ಆಗಲೇ ಒಂದು ವರ್ಷದಿಂದ. ಸೊ ಅದು ಕಂಪ್ಲೀಟ್ ಆಗಿತ್ತು. ಲಾಸ್ಟ್ ಏಪ್ರಿಲ್ಗೆ ಮುಗಿದಿದ್ದು. ಅವ್ರು ಫೋನ್ ಮಾಡ್ತಾನೆ ಇದ್ರು, 1.5 ತಿಂಗಳಾಯಿತು ಮ್ಯಾಮ್ ಬಂದು ತೊಗೊಂಡೋಗಿ ಅಂತ ಹೇಳಿ. ಅದಕ್ಕೋಸ್ಕರ ಬಂದಿದ್ದು. ಮತ್ತು ನಂದು ಕ್ಯಾಮ್ರಾ ಬೇರೆ ಕಳೆದೋಗಿತ್ತಾ, ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಗಿದ್ನಲ್ಲ. ಅಟ್ಲೀಸ್ಟು ಮನ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಗಬೇಕು ಅಂದರೆ ಈ ಥರ ಏನಾದ್ರು ಜ್ಯುವೆಲ್ಲರಿ ತೊಗೊಂಬಿಟ್ರೆ ಮನ್ಸಿಗೆ ಒಂಚೂರು ಸಮಾಧಾನ ಆಗುತ್ತೆ ಅಂತಲೇ ಬಂದು ಪರ್ಚೇಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರ್ತಿದ್ಯಾ? ಹಂಗೆ ತೆಗಿಸ ನಾವು ಬಿಲ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆಮೇಲೆ ಒಂದು ಸ್ವಲ್ಪ ಹಾಗೆ ಹೀಗೆ ರೌಂಡ್ ಫಿಗರ್ ಮಾಡಿಬಿಡಿ ಅದು ಇದು ಅಂತೆಲ್ಲ ಅವರಿಗೆ ಹೇಳ್ತಾನೆ ಇದ್ವಿ. ಅದಕ್ಕೆ ಅವರಂದರು, ಮ್ಯಾಮ್ ಒಂದು ಅರ್ಧ ಗಂಟೆ ಹೋಗಿ ನೀವೇನಾದ್ರು ಶಾಪಿಂಗ್ ಮಾಡ್ಕೊಬರ್ಬೇಕಂದ್ರೆ ಬನ್ನಿ. ನಿನ್ನೆ ರೇಟಿಗೆ ಇವಾಗ ನಾವು ಬಿಲ್ ಮಾಡಿರೋದು. ಇವತ್ತು ಪ್ರೈಸ್ ಸ್ವಲ್ಪ ಡ್ರಾಪ್ ಆಗಂಗಿದೆ, ಅಂದರೆ ಸ್ವಲ್ಪ ಕಡಿಮೆ ಆಗೋ ಥರ ಇದೆ. ನೀವು ಹೋಗ್ಬಿಟ್ಟು ಬರೋಷ್ಟರಲ್ಲಿ ಅದು ಕಡಿಮೆ ಆಗಿರುತ್ತೆ ಖಂಡಿತ. ನಾನು ಕಡಿಮೆ ಆಗದಲ್ಲಿ ಜಾಸ್ತಿ ಆಗಿದ್ದರೆ ಅವಾಗ ಏನು ಮಾಡೋದು ಅಂತ ನಾನು ಕೇಳಿದೆ. ಇಲ್ಲ ಮ್ಯಾಮ್ ಖಂಡಿತ ಕಡಿಮೆ ಆಗುತ್ತೆ, ನೀವು ಹೋಗಿ ಏನಾದರೂ ಪರ್ಚೇಸ್ ಮಾಡೋಂಗಿರೋ ಪರ್ಚೇಸ್ ಮಾಡಿ ಅಂತ. ಕೀರ್ತಿ ಹೊಟ್ಟೆ ಹಸಿವು ಅಂತ ಹೇಳ್ತಾಯಿದ್ರು. ಸೊ ಇವಾಗ ಅದಕ್ಕೋಸ್ಕರ ಇಲ್ಲಿ ಯಾವುದೋ ಒಂದು ಹೋಟೆಲ್ಲು ಕೀರ್ತಿ ಫ್ರೈಡ್ ರೈಸ್ ಬೇಕು ಅಂತ ಹೇಳ್ತಾಯಿದ್ರು. ಆದರೆ ಇಲ್ಲಿ ಯಾವುದೋ ಒಂದು ಹೋಟೆಲ್ ಕಾಣಿಸ್ತು ನಾನ್ ವೆಜ್ಜು, ಅದಕ್ಕೆ ಅಂತ ಇವಾಗ ಇಲ್ಲಿಗೆ ಬಂದಿದ್ದೀವಿ. ನಾನ್ ವೆಜ್ ತೊಗೊಂಡಿದ್ದೀವಿ. ಫುಲ್ಲು ಬಿರಿಯಾನಿ ರೈಸ್ ತೊಗೊಂಡ್ವಿ. ಹಾಗೆ ಈ ಚಿಕನ್ ಸುಕ್ಕ ಅಂತ ಏನೋ ಚೆನ್ನಾಗಿ ನಾವು ಕೇಳಿದ್ವಿ. ಫಸ್ಟ್ ಟೈಮ್ ಬಂದಿರೋದು, ಯಾವ್ದು ಚೆನ್ನಾಗಿರುತ್ತೆ ಅಂತ ನೀವು ಹೇಳ್ಬಿಡಿ, ನಾವು ಅದನ್ನೇ ತೊಗೊಳ್ತೀವಿ ಅಂತ ಹೇಳಿ. ಹಾಗೆ ಮುದ್ದೆನೂ ಕೂಡ ಒಂದು ಚಿಕ್ಕ ಮುದ್ದೆ ತೊಗೊಂಡ್ವಿ. ಯಮ್ಮಿ ಯಮ್ಮಿ ನೈಸ್. ಫ್ರೈಡ್ ರೈಸ್ ಇಷ್ಟು ತಿನ್ನಕ್ಕೆ ಬಂದು, ಬಟ್ ವಿ ಆರ್ ಈಟಿಂಗ್ ಬಿರಿಯಾನಿ ರೈಸ್.
ಅರ್ಧ ಕೆ ಜಿ ಚೆನ್ನಾಗಿದೆಯಾ? ಫುಲ್ ತಿನ್ನೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ. ನಮ್ಮ ಕೈಯಲ್ಲ ಬಾಯಲ್ಲಿ. ಹ್ಞೂ ಬಿಲ್ ಮಾಡ್ತಾಯಿದ್ವಿ. ಇನ್ನು ಮಲ್ಲೇಶ್ವರಂಗೆ ಬಂದಿದ್ದೀವಿ ಅಂತಂದರೆ ನಾನೇ ಆಗಲಿ ಕೀರ್ತಿ ಆಗಲಿ ಮಕ್ಳಿಗೆ ಒಂದೊಂದು ಜೊತೆ ಶೂಸು ಇಲ್ಲ ಚಪ್ಪಲಿನ ತೊಗೊಂಡು ಹೋಗ್ದಲೇ ಹೋಗಲಿ. 8th ಕ್ರಾಸಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಯೂಶಲಿ ಹೆಣ್ಮಕ್ಳಿಗೂ ಚೆನ್ನಾಗಿರುತ್ತೆ, ಗಂಡು ಮಕ್ಳಿಗೂ ಚೆನ್ನಾಗಿರುತ್ತೆ. ಸೊ ನಾನು ಖುಷಿಮಾಗೆ ಅದು ಲಾಸ್ಟ್ ಟೈಮ್ ಒಂದು ಸ್ಲಿಪ್ಪರ್ ತೊಗೊಂಡೋಗಿದ್ದೆ. ಅದಾಗಲೇ ಶಾರ್ಟ್ ಆಗ್ತಾಯಿತ್ತು. ಅದು ಇದೆಯಾ ಅಂತ ನೋಡದೆ ಇರಲಿಲ್ಲ. ಅದಕ್ಕೆ ಬೇರೆ ಥರ ಯಾವುದೋ ಅಂತ ನೋಡ್ತಾಯಿದ್ದೆ, ಶೂಸ್ ಟೈಪ್ ಚೆನ್ನಾಗಿದೆ ಅಂತ ಹೇಳಿ. ಮತ್ತು ಸೈಜೇ ಮರ್ತೋಗ್ಬಿಟ್ಟಿದ್ದೀನಿ ಎಷ್ಟಿದೆ ಅಂತ. ಸೊ ಎಷ್ಟೊಂದು ಸಲ ಅನ್ಕೋತೀನಿ ಅವಳು ಕರ್ಕೊಂಬಂದು ತೊಗೊಂಡೋಗ್ಬೇಕು ಅಂತ. ಅವಳನ್ನ ಇಲ್ಲಿ ಕರ್ಕೊಂಡೇ ಬಂದಿಲ್ಲ ಒಂದಿನಕ್ಕೂ ನಾನು ಶಾಪಿಂಗಿಗೆ ಅಂತ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಒಂದು ಚಾಲೆಂಜ್ ಥರನೇ ಮಾಡ್ಕೋಬೇಕು. ಇವ್ರನ್ನ ಕರ್ಕೊಂಬಂದು ನಾವು ಹೆಂಗೆ ಶಾಪಿಂಗ್ ಮಾಡ್ಕೋತೀವಿ ಅಂತ ಮಾಡಬೇಕು ಲೆಕ್ಕ ನೋಡ್ರೆ. ಆಮೇಲೆ ಒಂದಷ್ಟು ಕ್ಲಿಪ್ಸ್ಗಳೆಲ್ಲ ಬೇಕಾಗಿತ್ತು. ಇವಾಗ ಅವಳು ಸ್ಕೂಲ್ಗೆ ಹೋಗೋದಕ್ಕೆ ನನಗೆ ಹೇರ್ ಫುಲ್ ಅವಳಿಗೆ ಬೆಳೆಸ್ತಾ ಇದ್ದೀನಲ್ಲ, ಕಟ್ ಮಾಡಿಸಿಲ್ವಲ್ಲ, ಆದ್ದರಿಂದ ಎಷ್ಟು ಕ್ಲಿಪ್ಗಳಿದ್ರೂ ಸಾಲೋದಿಲ್ಲ. ಇನ್ನು ಕ್ಲಿಪ್ಗಳೇನಾದ್ರು ಮನೆಯಲ್ಲಿ ಎಲ್ಲರೂ ಬಿದ್ದಿತ್ತು ಅಂದರೆ ಪರಿ ಏನು ಮಾಡ್ಬಿಡ್ತಾಳೆ, ಕಟ ಅಂತ ಎಲ್ಲ ಕಡ್ದು ಮುರಿದಾಕ್ಬಿಡ್ತಾಳೆ. ಆದ್ದರಿಂದ ಒಂದಷ್ಟು ಕ್ಲಿಪ್ಗಳನ್ನೂ ಕೂಡ ನಾನು ಇವಾಗ ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ಅಲ್ಲೇ ಸಿಕ್ಕಿದ ಟೈಮ್ನಲ್ಲೇ ಒಂದಷ್ಟೆಲ್ಲ ಪರ್ಚೇಸ್ ಮಾಡಿದೆ. ಅಷ್ಟರಲ್ಲೆಲ್ಲ ಆಗಿತ್ತು. ನಾನು ಹೋಗಿ ಬರೋಷ್ಟರಲ್ಲಿ ಎಷ್ಟೋ ಒಂದಷ್ಟು 300-400 ರೂಪಾಯಿನೋ ಕಮ್ಮಿ ಆಗಿದೆ ಮ್ಯಾಮ್. ನೋಡಿದ್ರಾ, ನಾನು 200 ರೂಪಾಯಿ ಕಮ್ಮಿ ಆಗುತ್ತೆ ಅಂದ್ಕೊಂಡೆ, 400 ರೂಪಾಯಿನೋ ಕಮ್ಮಿ ಆಗಿದೆ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಬಿಡಿ ಅಂತ ಹೇಳಿ ಇವಾಗ ಅವರು ಟೋಟಲ್ ಕಂಪ್ಲೀಟ್ ಎಲ್ಲ ಬಿಲ್ ಮಾಡಿ ಫಸ್ಟೇ ಎಲ್ಲ ಹಾಕಿಟ್ಟಿರಿ ಬಿಲ್ಲು, ನಾವು ಇದು ಮಾಡ್ತೀವಿ ಅಂತ ಹೇಳಿದ್ವಿ. ಇನ್ನೇನಿದು ಮಿಕ್ಕಿದೆ, ಇನ್ನು ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದು ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಅಲ್ಲ ಕೊಟ್ಟು ಹೋಗಿದ್ವಿ. ನಾವಲ್ಲೆಲ್ಲ ಶಾಪಿಂಗ್ ಹೋಗ್ತಾ ಇದ್ವಲ್ಲ, ಮತ್ತೆ ಕ್ಯಾಶ್ ಇಟ್ಕೊಂಡು ಹೋಗೋದು ಯಾಕೆ ಅಂತ. ಆಮೇಲೆ ಬರ್ತಿದ್ದಂಗೆ ನಮಗೆ ವಾಪಸ್ ದುಡ್ಡು ಕೊಟ್ಟರು. ಏನಾದರೂ ಈಸ್ಕೊಂಡು ಹೊರಡ್ತಾ ಇದ್ದೀವಿ. ಇವಳಿಗೆ ಕೀರ್ತಿ ಏನೋ ಆರ್ಡ್ರ್ ಮಾಡ್ತಾ ಇದ್ದಾರೆ ನಿಂತ್ಕೊಂಡು ಹಂಗೇನೆ. ಅಂದರೆ ಟೈಮ್ ಆಗಿಬಿಡ್ತು, ಅವಳು ರಿದಿದು ಬಂದುಬಿಡ್ತಾಳೆ ಸ್ಕೂಲಿಂದ ಅಂತ ಏನೋ ಆರ್ಡ್ರ್ ಮಾಡ್ತಾ ಇದ್ವಿ. ಅವಳಿರದ ಊರಿನಲ್ಲಿ ನೆಲೆಸಿರುವೆ, ಕನಸುಗಳ ಕೂಡಿಡುವೆ, ಈ ರೀತಿ ಬದಲಿಸಿ ನನ್ನನ್ನು ಎಲ್ಲಿ ಹೋದೆ. ಮನೇಲಿ ನಿಮ್ಮಮ್ಮ ಕಬಾಬ್ ತಂದಿದ್ದಾರೆ ಬಾ. ನನ್ನ ಮಗಳಿಗೆ ಹೊಟ್ಟೆ ಹಸ್ವಾಗ್ಬಿಟ್ಟಿದ್ದಿತ್ತು ಪಾಪ. ಅಮ್ಮ ಐ ಲವ್ ಯು ಟು ಬೇಬಿ. ನನ್ನ ಮಗಳು ನನಗೋಸ್ಕರ ಫ್ಲವರ್ ಕಿತ್ಕೊಂಡು ಕೊಟ್ಲು ಫ್ರೆಂಡ್ಸ್. ಹಾಯ್ ಬಬ್ರು, ಹಾಯ್ ಮಾಡು ಬಬ್ರು. ಎಲ್ಲೋದೆ? ಬಾರೋ ಇಲ್ಲಿ. ನೀನು ಯಾರೋ ನೀನು? ಅವಳು ಏನು? ಅವಳು ಬಾಯಾ ಗರ್ಲಾ? ಅವಳು ಗರ್ಲು, ನೀನು? ಇವನು ಬಾಯು ಅಂತೆ, ಅವಳು ಗರ್ಲ್ ಅಂತೆ. ಸೆಕ್ಯೂರಿಟಿ ನೋಡಿ ಇಲ್ಲಿ. ಹೇಳ್ಕೊಂಡೋಗಿ ಅವಳನ್ನ. ಇನ್ನು ಮತ್ತೆ ಸಂಜೆನೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಇವತ್ತೆಲ್ಲ ಸೋಮ್ ಬಂದು ಆಫೀಸಿಗೆ ಹೋಗಲೇ ಇಲ್ಲ. ಸ್ವಲ್ಪ ನಮ್ಮದು ಇನ್ನೊಂದು ಸೈಟ್ ಇದೆಯಲ್ಲ, ಅಲ್ಲಿ ಚಿಕ್ಕದು ಶೆಡ್ ಟೈಪ್ ಕಟ್ಟಿದ್ದೀವಲ್ಲ, ಗೇಟೆಲ್ಲ ಕಂಪ್ಲೀಟಾಗಿ ಹಾಕಿರಲಿಲ್ಲ. ಸ್ವಲ್ಪ ಅದೆಲ್ಲ ಇವತ್ತು ಕಂಪ್ಲೀಟ್ ಮಾಡಿದ್ರಂತೆ. ಸೋಮ ಆಫೀಸ್ಗೆ ಹೋಗದೇ ಇದ್ದಿದ್ದರಿಂದ ಅದು ಒಳ್ಳೇದಾಯಿತು. ನಿಂತ್ಕೊಂಡು ಒಂದು ಸ್ವಲ್ಪ ಆ ಕೆಲಸನೂ ಆದಂಗಾಯಿತು. ಮತ್ತು ಹೊಸ ಮನೆ ಹತ್ರನೂ ಕೂಡ ಸ್ವಲ್ಪ ಕೆಲಸಗಳಿದ್ವು, ಅದನ್ನು ಕಂಪ್ಲೀಟ್ ಆಯಿತು ಅಂತ ಹೇಳ್ತಾಯಿದ್ರು. ಅಲ್ಲಿಂದ ಬಂದರು. ನಾನು ಬರೋಷ್ಟೊತ್ತಿಗೆ ಮನೆಗೆ ಸೋಮ್ ಇರಲಿಲ್ಲ, ಅಲ್ಲೇ ಹೋಗಿದ್ರು. ಸರಿ, ನಾನು ಖುಷಿ ಬಂದ ತಕ್ಷಣ ಊಟ ಮಾಡ್ಕೊಂಡು ಅಲ್ಲಿ ಕಬಾಬ್ ತಂದಿದ್ದೆ. ಅವಳಿಗೆ ಖುಷಿಮಾಗೆ ಇಷ್ಟ ಆಗುತ್ತೆ ಕಬಾಬು ಅಂತ ಅಂದ್ಕೊಂಡು ನಾನು ಅಲ್ಲಿ ನೋಡಿದೆ. ಚೆನ್ನಾಗಿದೆಯಾ ಅಂತ ಅನ್ನಿಸ್ತು. ಚೆನ್ನಾಗಿತ್ತು ಆ್ಯಕ್ಚುಲಿ. ಅದಕ್ಕೋಸ್ಕರ ನಾವು ತಿಂದಿದ್ದು ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿತ್ತಲ್ಲ, ಇಷ್ಟ ಆಯಿತು. ಸರಿ, ಕಬಾಬು ಕೂಡ ಚೆನ್ನಾಗಿರುತ್ತೆ ಅಂದ್ಕೊಂಡು ತೊಗೊಂಬಂದೆ. ತುಂಬ ಚೆನ್ನಾಗಿತ್ತು ಅಲ್ಲಿ ಮಲ್ಲೇಶ್ವರಂನಲ್ಲಿ. ಸೊ ಅದಾದಮೇಲೆ ಸೋಮ್ ಬರ್ತಿದ್ದಂಗೆ ನಿಖಿತಾ ಹೊಟ್ಟೆ ಹಸ್ವಾಗ್ತದೆ ಕಣೆ, ಏನಾದ್ರು ಮಾಡೋಕ್ಕಾಗುತ್ತಾ ಅಂತಂದರು. ಆಮೇಲೆ ಬ್ರೆಡ್ ಇತ್ತು. ಲಾಸ್ಟ್ ಟೈಮ್ ನಾನು ಪಿಜ್ಜಾ ಮಾಡಿದ್ನಲ್ವಾ, ಅದೇ ಥರ ಬ್ರೆಡ್ಡಲ್ಲಿ ಏನಾದ್ರು ಮಾಡ್ತೀಯಾ? ಯಾಕೆಂದರೆ ಸೋಮ್ಗೆ B12 ಆಗಿರ್ಬೋದು, ವಿಟಮಿನ್ ಡಿ ಎಲ್ಲ ಕಮ್ಮಿ ಆಗಿದೆ. ಸೊ ಅದಕ್ಕೆ ಇದು ಎಲ್ಲ
ಒಂಥರ ಪೇಯ್ನು, ಜಾಯಿಂಟ್ ಪೇಯ್ನ್ಸ್ ತುಂಬ. ನಾನ್ ವೆಜ್ಜು ಕೂಡ ತಿನ್ನಲ್ಲ, ಅದರಿಂದ ನಾನು ಸ್ವಲ್ಪ ಡೈರಿ ಐಟಮ್ಸು, ಪನ್ನೀರು, ಚೀಸು ಈ ಥರ ಎಲ್ಲ ಜಾಸ್ತಿ ಬೇಕು ನನಗೆ, ಮಾಡ್ಕೊಡೋಕ್ಕಾಗುತ್ತಾ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೆ ಅಂತ ಜಾಸ್ತಿ ಏನು ಪನ್ನೀರೆಲ್ಲ ಹಾಕಿ ಇವಾಗ ಬ್ರೆಡ್ ಪಿಜ್ಜಾ ಥರ ಮಾಡ್ತಾಯಿದ್ದೀನಿ. ಸ್ಯಾಂಡ್ವಿಚಾರು ಆಗ್ಬೋದು, ಪಿಜ್ಜಾನಾರು ಆಗ್ಬೋದು. ಸೊ ನನಗೆ ಒಟ್ಟಿನಲ್ಲಿ ಟೇಸ್ಟಿಯಾಗಿರ್ಬೇಕು ಅಷ್ಟೇನೆ. ಪಿಜ್ಜಾ ಜಾಸ್ತಿ ಇರಬೇಕು, ಚೀಸ್ ಜಾಸ್ತಿ ಇರಬೇಕು ಅಂತ ಹೇಳಿದ್ರು. ಹಾಕ್ಬಿಟ್ಟು ಇವಾಗೆಲ್ಲ ಮಾಡಿ ಮತ್ತೆ ಅದನ್ನೆಲ್ಲ ಹಂಗೆ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಇದು ಪವಿತ್ರ ಜೊತೆ ಮಾತಾಡ್ತಿದ್ದೆ. ಪವಿತ್ರ ಜೊತೆ ಮಾತಾಡಿ ತುಂಬ ದಿನ ಆಗೋಗಿತ್ತು. ಏನೋ ಕಿವಿ ನೋವು ಅಂತ ಹೇಳ್ಕೊಂಡು ಏನೋ ಹಾಕಿದ್ಲು ಯೂಟ್ಯೂಬರ್ ಸ್ಟೇಟಸ್ ಅಂದ್ಕೊಂಡು. ಸರಿ ಏನು ಕೇಳೋಣ ಇರೋ, ಆಲ್ಮೋಸ್ಟ್ ಒಂದು 20 ಡೇಸ್ ಮೇಲಾಯಿತು ಮಾತಾಡಿ ಅಂತ ಅಂದ್ಕೊಂಡು ಹಾಗೆ ಫೋನ್ ಮಾಡಿ ಮಾತಾಡ್ತಾಯಿದ್ದೆ. ಇನ್ನು ಇದೆಲ್ಲ ಮಾಡ್ತಾ ನನಗೆ ಹಂಗೆ ಮಾತಾಡೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ಬ್ಲೂಟೂತ್ ಹಾಕ್ಕೊಳ್ಳೋದು, ಕೆಲಸ ಮಾಡ್ತಾ ಇದನ್ನು ಮಾತಾಡ್ತಾ ಇರೋದು. ಅವಾಗ ಗೊತ್ತಾಗೋದಿಲ್ಲ ಅಲ್ವಾ. ಇವಾಗ ನಿಜ ಹೇಳ್ಬೇಕಂತಂದರೆ ಯಾರ ಜೊತೆ ಫೋನಲ್ಲಿ ಮಾತಾಡೋಕ್ಕೂ ನನಗೆ ಟೈಮೇ ಇಲ್ಲ. ಯಾರು ಯೂಟ್ಯೂಬ್ ಚಾನಲ್ನೂ ನೋಡ್ತಾ ಇಲ್ಲ, ಯಾರು ವ್ಲಾಗ್ಸು ಅಂದರೆ ನೋಡೋಕ್ಕಾಗ್ತಾಯಿಲ್ಲ ನನಗೆ. ಮತ್ತು ಯಾರ ಜೊತೆ ಫೋನಲ್ಲಿ ಮಾತಾಡೋಕ್ಕೂ ನನಗೆ ಟೈಮ್ ಸಿಗ್ತಾಯಿಲ್ಲ, ಹಂಗಾಗಿದೆ. ಸೊ ಫೈನಲಿ ಈ ಥರ ಬಂದಿತ್ತು. ಸಖತ್ತಾಗಿ ಕಾಣಿಸ್ತಿದ್ದಲ್ಲ ಕಲರ್ಫುಲ್ಲಾಗಿ. ನಾನು ಇದು ಹಾಕಿದ್ದೆ, ಸ್ವೀಟ್ ಕಾರ್ನು, ಕ್ಯಾಪ್ಸಿಕಮು, ಟೊಮೊಟೊ, ಈರುಳ್ಳಿ, ಆಮೇಲೆ ಚೀಸು ಎಲ್ಲದೂ ಹಾಕಿದ್ದೆ, ಮಯೋನೀಸು ಎಲ್ಲ ಹಾಕಿದ್ದೆ. ಸೊ ಅದು ಟೇಸ್ಟಿಯಾಗಿ ಬರುತ್ತೆ. ಆದರೆ ಏನು ಬೇಜಾರಂದರೆ ಖುಷಿ ತಿನ್ನಲ್ಲ, ಅದೊಂದೇ ಬೇಜಾರು ಅಂತ ಅನ್ಸೋದು. ಇಷ್ಟೆಲ್ಲ ಬೇರೆ ಮಕ್ಕಳು ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿ ತಿನ್ಕೋತಾರೆ, ಇದು ತಿನ್ನೋದೇ ಇಲ್ಲ. ಸರಿ ಸುಮ್ಮನೆ ಆಸೆ ಪಡ್ತಾಳೆ ಅಷ್ಟೇನೆ. ಇನ್ನು ಮಲಗಿದ್ಲು ಅವಳು ಬಂದಿದ್ದ ತಕ್ಷಣವೇ. ಇನ್ನು ಅವ್ರ ಅಪ್ಪನ ನೋಡಿದ್ಲಾ, ಕೈ ಅಂದ್ಕೊಂಡು ಇವಾಗ ಅವ್ರ ಅಪ್ಪನ ಜೊತೆ ಅವರಪ್ಪ ಎತ್ಕೋಬೇಕು ಅಂತ ಇದು ಮಾಡ್ತಾಯಿದ್ಲು. ನಾನು ಸೋಮ್ಗೆ ಕಟ್ ಮಾಡಿಬಿಟ್ಟು ಕೊಟ್ಟೆ. ಅವಳು ನಂಗೆ ಮ್ಯಾಂಗೋ ಬೇಕು ಅಂದ್ಲು. ಸರಿ ಅಂದ್ಬಿಟ್ಟು ಅವಳಿಗೆ ಮ್ಯಾಂಗೋನು ಕಟ್ ಮಾಡಿಕೊಟ್ಬೇಡ, ಇದನ್ನೇ ತಿನ್ನಲ್ವಲ್ಲ ಹೇಗಿದ್ರು ಅಂತ. ಆ ಹಾಲನ್ನ ಬಿಸಿ ಮಾಡಿದೆ ಕಾಫಿ ಮಾಡೋಕ್ಕೆ ಅಂತ. ಹಾಲೇನಾದ್ರು ಬೇಕಾ ಕೊಡಲಾ ಅಂತಂದೆ, ಬೇಡ ಅಂತ ಹೇಳಿದ್ಲು. ಸೊ ಅದಕ್ಕೆ ಮ್ಯಾಂಗೋನೇ ಕಟ್ ಮಾಡಿಕೊಡ್ತಾಯಿದ್ದೀನಿ. ಅವ್ರು ಏನು ಕೇಳ್ತಾರೆ ನಿದ್ದೆಗಣ್ಣಲ್ಲಿ ಒಂಥರ ಇದು ಮಾಡ್ತಾ ಇರ್ತಾಳೆ. ಏನು ಗೊತ್ತಾ, ಸುಮಾರು ಜನರಿಗೆ ಅಪರೂಪಕ್ಕೆ ನೋಡ್ತಾರಲ್ಲ ವೀಡಿಯೋಗಳನ್ನ, ಅದಕ್ಕೆ ಅವ್ರಿಗೆ ಅನಿಸುತ್ತೆ, ಅಯ್ಯೋ ಏನಪ್ಪ ಮಗಳು ಹೇಳ್ದಂಗೆ ಕೇಳ್ತಾಳೆ, ಹಂಗೆ ಹಿಂಗೆ ಏನೇನೋ ಹೇಳ್ತಾರೆ. ಅಲ್ಲ ಇವ್ರೇನು ಮಕ್ಕಳನ್ನೇ ಅಡ್ದಿಲ್ವಾ, ಇಲ್ಲ ಮಕ್ಕಳನ್ನ ನೋಡಿಲ್ವಾ, ಇಲ್ಲ ಇವ್ರ ಮಕ್ಕಳನ್ನ ಸಾಕಿಲ್ವಾ, ನನಗೆ ಅರ್ಥನೇ ಆಗೋದಿಲ್ಲ. ಮೊದಲಿನ ಜನ್ರೇಷನ್ ಥರ ಇದೆಯಾ ಇವಾಗೆಲ್ಲ ಮಕ್ಕಳು? ಅವಾಗೆಲ್ಲ ಟೀಚರ್ಗಳು ಅಂದರೆ ನಾವೆಷ್ಟು ಭಯ ಪಡ್ತಾಯಿದ್ವಿ. ಇವಾಗ ಟೀಚರ್ಗಳೇ ಮಕ್ಳು ಕಂಡ್ರೆ ಭಯ ಬೀಳ್ತಾರೆ. ಆವಾಗಿಂಗೂ ಇವಾಗ್ಲಿಗೂ ಹಂಗೇ ಮಕ್ಕಳು. ನಾವು ಇವಾಗ ಹೆಂಗೆ ಅಂತ ಅಂದರೆ ತುಂಬಾ ಕಾಲ ಬದಲಾಗ್ಬಿಟ್ಟಿದೆ. ಮಕ್ಕಳನ್ನ ನಾವು ಆದಷ್ಟು ನೈಸಲ್ಲೇ ಎಳ್ಕೊಂಡು ನೈಸಾಗೆ ಇದು ಮಾಡಬೇಕು. ನನ್ನ ಮಗಳಿಗೆ ಕಂಪೇರ್ ಮಾಡಿ ನಾನು ಹೇಳ್ತಾ ಇರ್ತೀನಿ ಪದೇ ರಕ್ಷಿತಿ ಕಂಪೇರ್ ಮಾಡ್ರೆ ನನ್ನ ಮಗಳು ಅಯ್ಯೋ ಎಷ್ಟೋ ಪಟ್ಟು ನನಗೆ ಟೆನ್ಷನ್ ಇಲ್ಲ ಅಂತಲೇ ಅನಿಸುತ್ತೆ ಅಂತ ಹೇಳ್ತಾನೆ ಇರ್ತೀನಿ ಪದೇನೂ. ಇವಾಗ ಕೂತ್ಕೊಂಡು ಅವ್ರ ಪಾಡಿಗಳೆಲ್ಲ ಒಂಚೂರು ಹಣ್ಣು ತಿನ್ನಿಸ್ಕೊಂಡು, ಏನು ಅವರಪ್ಪನೇ ಬೇಕು, ಅವರಪ್ಪ ಬರೋಷ್ಟಕ್ಕೆ ಮಲ್ಕೊಂಬಿಟ್ಟಿದ್ಲಲ್ಲ ಅವಳು. ಸೊ ಅದರಿಂದ ಇವಾಗ ಅವರಪ್ಪನೇ ಬೇಕು ಅಂತ ಹೇಳ್ಬಿಟ್ಟು ತಿನ್ಸ್ಕೊಂಡು ಕೂತ್ಕೊಂಡವಳೆ. ಮಳೆನೂ ಕೂಡ ಬರ್ತಾಯಿತ್ತು, ಕ್ಲೈಮೇಟ್ ಚೆನ್ನಾಗಿತ್ತು. ನಾನು ಬೆಳಗ್ಗೆನೇ ಬಂದುಬಿಡುತ್ತೆ ಮಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಾಗ ಸಂಜೆ ಶುರು ಆಯಿತು. ಸರಿ ತಿನ್ನಿ ನೀವು ಅಂತ ಹೇಳಿ ಅವಳು ಮಾವಿನ ಹಣ್ಣು ವಾಟೆ ಇಷ್ಟಪಡ್ತಾಳು. ಅವರಪ್ಪ ಜಾಸ್ತಿ ಇಷ್ಟಪಡ್ತಾಯಿದ್ರು. ಫಸ್ಟು ನಾನು ಇಷ್ಟಪಡ್ತಾಯಿದ್ದೆ, ಆಮೇಲೆ ಸೋಮು ಇಷ್ಟಪಡೋಕೆ ಶುರು ಮಾಡಿದ್ರು. ಇವಾಗ ಮಗಳು ಕೂಡ ಇಷ್ಟಪಡ್ತಾಳೆ. ನಾನು ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಅದು ಒಣಗಾಕಿರಲಿಲ್ಲ. ಹಾಕ್ಬಿಟ್ಟು ಹೋಗಿದ್ದೆ, ಆದರೆ ಒಣಗಾಕಿರಲಿಲ್ಲ. ಸೊ ಅದಕ್ಕೆ ಈ ಬಟ್ಟೆಗಳನ್ನೆಲ್ಲ ತೆಗೆದ್ಬಿಟ್ಟು ಹಾಗೆಯೇ ಇದನ್ನು ಒಣಗಾಕ್ಬಿಡೋಣ ಅಂತ ತೆಗ್ದಾಕ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಆರ್ಡರ್ ಬಂದಿದ್ವು, ಅದೆಲ್ಲ ನಾನು ನೋಟ್ ಮಾಡಿ ಎಲ್ಲ ಬರ್ದಿರಬೇಕಾಯ್ತು. ಅದಕ್ಕೋಸ್ಕರ ಇವಾಗ ಜ್ಯುವೆಲ್ಲರಿ ಏನೇನು ತಂದೆ ಅಂತ ನಾನು ತೋರಿಸಿರಲಿಲ್ಲ. ಸೊ ಅದಕ್ಕೋಸ್ಕರ ತೋರಿಸ್ಬಿಡೋಣ ಅಂದ್ಬಿಟ್ಟು ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನಾನು ಹೋಗಿದ್ದು ಬಂದು ಸ್ವಲ್ಪ ನೋಡಿಲ್ಲ ನೀವು ಇಲ್ವಾ ಅಂತೆ ನೋಡಿಲ್ಲ. ಸೊ ಒಂದೇ ಒಂದು ತೊಗೊಬರ್ಬೇಕಂತ ಹೇಳಿ ಹೋಗಿದ್ದು. ಆಮೇಲೆ ಅದು ನನ್ನ ಬಜೆಟ್ ಮೀರಿ ಹೋಗ್ತಾಯಿತ್ತು. ಹೇಳ್ದಂಗೆ ಅಲ್ಲೂ ಹೇಳಿದ್ರು, ನಾನು ಇದು ಸ್ಕೀಮ್ ಹಾಕಿದ್ದು ನಾನು ಫಸ್ಟು ಈ ಸರ ತರೋದಕ್ಕೆ ಅಂತ ಹೋದಾಗ ಅವಾಗ ಸ್ಕೀಮು ಹಾಕಿದ್ದು. ನನ್ನ ಟೋಟಲ್ ಬಂದು 17 ಗ್ರಾಮ್ 629 ಏನೋ ಸಮಥಿಂಗ್ ಅಷ್ಟಿತ್ತು. ನಾನು 1 ಮಂತ್ ಕಟ್ಟಿರಲಿಲ್ಲ. ನಾನು ಕಟ್ಟೋಕ್ಕೆ ಅಂತ ಹೋದೆ, ಅವರೇ ಕಟ್ಟಬೇಡಿ ಈ ಮಂತು, ಯಾಕಂದರೆ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಮಾತ್ರ ಕಟ್ಟಬೇಕದು, ನೀವು ವಾಲೆ 25ನೇ ತಾರೀಕು ಕಟ್ತಾಯಿದ್ದೀರ. ನಂಗೆ ಗೊತ್ತಿಲ್ಲ, ನಮ್ಮ ತಿಂಗಳಲ್ಲಿ ಯಾವಾಗ ಬೇಕು ಅವಾಗ ಅನಿಸುತ್ತೆ ದುಡ್ಡು ಅವಾಗ ಕಟ್ಬೋದು ಅಂತ ಅಂದ್ಕೊಂಡಿದ್ದೆ. ಆ ತಿಂಗಳೇನೋ ಮಿಸ್ ಆಗಿತ್ತು. ಇಲ್ಲಾಂತಂದ್ರೆ ಅವಾಗ ಕಟ್ಟಿದ್ದಿದ್ರೆ ಅವಾಗ
10,000 11,000 ಏನೋ ಇತ್ತು ಅನಿಸುತ್ತೆ ಗ್ರಾಮು. ಅಲ್ಲ 10,000 ಅನಿಸುತ್ತೆ. ಕಟ್ಟಿದ್ದಿದ್ದರೆ ಮೇ ಬಿ ನನಗೆ ಇನ್ನೂ 2 ಗ್ರಾಮ್ ಏನೋ ಸಿಕ್ಕಿರ್ತಿತ್ತು. ಟೋಟಲ್ ಮಂತ್ಲಿ ನಾನು 20,000 ಕಟ್ತಾಯಿದ್ದೆ. ಸೊ ಏನು ಗೊತ್ತಾ, ನಾನು ಅಷ್ಟು ಕಟ್ಟಿದ್ದಕ್ಕೆ ನನಗೆ ಎಷ್ಟು ಪ್ರಾಫಿಟ್ ಇವಾಗ ನಾವು ಕಟ್ಟಿದ್ರೆ ಅದು ನಿಜವಾಗ್ಲೂ ಲಾಸೇ. ಈ ಟೈಮ್ನಲ್ಲಿ ನೀವು ಸ್ಕೀಮ್ ಹಾಕಿದ್ರೆ ಖಂಡಿತ ಲಾಸ್ ಆಗುತ್ತೆ. ನಾನು ಅವಾಗ ಕಡಿಮೆ ಇದ್ದಾಗ ಸ್ಕೀಮ್ ಹಾಕಿದ್ದಕ್ಕೆ ನನಗೆ ವರ್ಕೌಟ್ ಆಯಿತು ಅಂತಲೇ ಹೇಳ್ಬೋದು. ನನಗೆ ಕೆಮ್ಮು ಜಾಸ್ತಿ ಆಗ್ತಾಯಿದೆ, ಅದಕ್ಕೋಸ್ಕರ ಪಾಸ್ ಮಾಡಿಬಿಟ್ಟು ಇದು ಮಾಡ್ತಾಯಿದ್ದೀನಿ. ಸೊ ಫಸ್ಟು ಮೊದಲನೇದಾಗಿ ಇದು ನಾನು ಖುಷಿಗೆ ಅಂತಲೇ ಪರ್ಚೇಸ್ ಮಾಡಿದ್ದು. ನಾನು ಸ್ಕೀಮ್ ಆಗ್ತಾಗಲೂ ಅಷ್ಟೇ ಖುಷಿಗೆ ಅನ್ನೋ ಥರನೇ ಇದು ಮಾಡಿದ್ದೆ. ಸೊ ಆವಾಗ ಖುಷಿಗೆ ಅಂತಂದರೆ ನಾವು ಸ್ವಲ್ಪ ತಗೊಳ್ಬೇಕು ಅಂತ ಬಂದಾಗ ನನಗೂ ಆಗುತ್ತೆ ಅವಳಿಗೂ ಆಗುತ್ತೆ ಅಂತಾರೆ. ಈ ಡಿಸೈನ್ ನಾನು ತಗೊಂಡೆ. ಲಾಸ್ಟ್ ಟೈಮ್ ನಾನು ಇದು ಪರ್ಚೇಸ್ ಮಾಡಿದ್ದೆ. ಸೊ ಇವಾಗ ಇದನ್ನು ನಾನು ತಗೊಂಡೆ. ಚೆನ್ನಾಗಿದೆ, ಮಸ್ತಿದೆ. ಅಯ್ಯೋ ದೇವ್ರೆ, ನೋಡಿ ನೋಡಿ ಅಲ್ಲಿ. ಹಾಯ್ ಫ್ರೆಂಡ್ಸ್, ನೋಡಿ ನಾ ಅಮ್ಮ ಹಾಕ್ಬೇಕಾ? ಅಮ್ಮ ಹಾಕ್ಬೇಕಾ? ನೀವು ಆ ಕಡೆ ಇಟ್ಕೊಳ್ಳಿ, ನಾನು ಈ ಕಡೆ ಇಟ್ಕೊತೀನಿ. ಓಕೆ. ಜಾಗ ಐತೆ, ನಂಗೆ ಬೇಡ. ಅದು ಬೇಡವಾ? ಬೇಕು, ಚಿಕ್ಕದ್ ಬೇಕು. ಚಿಕ್ಕದು. ಓ ಫ್ರೆಂಡ್ಸ್, ಚಿಕ್ಕದ್ ಬೇಕಂತೆ, ಬಿಗ್ ಬೇಡವಾ? ನಾವ್ ಇನ್ನು ಹಾಕಿ ಇಲ್ವಲ್ಲ. ಆಯ್ತು ಬಿಡು. ಎಲ್ಲ ನೋಡ್ತೀನಿ ಇಲ್ಲಿ ಖುಷಿ ಅಮ್ಮಂಗೆ. ಸೂಪರ್, ಸರಿ ಬಿಡು. ನಿಂಗೆ ಬೇಡ ಅಂದ್ರೆ ಅಮ್ಮನೆ ಹಾಕೋದು. ಹೌದು ಬಂಗಾರ, ಮುಂದೆ ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಯಾಮಿಲಿ. ಈ ಥರ ಇದೆ, ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ. ನನಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಇದೊಂದು ತಗೊಂಡೆ. ಚೆನ್ನಾಗಿದೆಯಾ? ಡಿಸೈನ್ ತೋರಿಸ್ಬಿಡ್ತೀನಿ ಹತ್ರದಿಂದ ಯಾವ ರೀತಿ ಬಂದಿದೆ. ಅದು ಲಕ್ಷ್ಮಿದೇನಿದೆ ಅದು ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ. ಮತ್ತು ಹಾಗೆ ಇನ್ನೂ ಒಂದು ತಗೊಂಡೆ ನಾನು. ಸೊ ಒಂದು ತಗೊಳ್ಳೋಕ್ಕೆ ಅಂತ ಹೋಗಿದ್ದು, ಆದರೆ ಅಲ್ಲಿ ಇದ್ದಿದ್ದ ಡಿಸೈನ್ಸು ನನಗೆ ನನ್ನ ಹತ್ರ ಇರೋ ಥರನೇ ಸೇಮ್ ಇದ್ದಿದ್ದರಿಂದ ಬೇಡ ಅಂತ ಹೇಳಿ ನಾನು ಈ ಚೈನ್ನ ಪರ್ಚೇಸ್ ಮಾಡಿದೆ. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆಲ್ರೆಡಿ ಸೋಮು ಹತ್ರ ಇದೆ ಈ ಡಿಸೈನು. ಇದರಲ್ಲಿ ಇನ್ನೂ ಸ್ವಲ್ಪ ಸಣ್ಣ ಸಣ್ಣ ಥರ ಇದು ಬರುತ್ತೆ. ಇದು ನೋಡಿ ಈ ಥರ ಕಾಣಿಸ್ತಿದೆಯಾ? ಸೊ ಇದನ್ನು ತಗೊಂಡೆ. ಸೊ ಇದೇನಂತಂದರೆ ಎಲ್ಲರೂ ಹಾಕ್ಕೋಬೋದು. ಇದು ನನ್ನ ಹತ್ರ ಈ ಥರ ಚೈನ್ ಇರಲಿಲ್ಲ. ಸೊ ನನಗಾಗತ್ತೆ, ಖುಷಿಗಾಗತ್ತೆ, ಇಲ್ಲ ರಕ್ಷಿತ್ಗಾಗತ್ತೆ, ಇಲ್ಲ ಸೋಮ್ ಕೂಡ ಏನಾದ್ರು ಹಾಕೋತೀನಿ. ಇದೊಂದು ಸ್ವಲ್ಪ ಚಿಕ್ಕದಾಗಿದೆ ಅಲ್ಲ, ನಾನು ಸೋಮ್ ಕೂಡ ಹಾಕೋತೀನಿ ಅಂತಂದರು ಇದನ್ನು ಓಕೆನೆ. ಆದ್ದರಿಂದ ಇದೊಂದು ಚೈನ್ನ ನಾನು ಪರ್ಚೇಸ್ ಮಾಡಿದಂಥದ್ದು. ಸೊ ಚೆನ್ನಾಗಿದೆ ನೋಡಿರಿ, ಸಿಂಪಲಾಗಿ ಕಾಣಿಸುತ್ತೆ ನೋಡೋಕ್ಕೆ. ಡೈಲಿ ವೇರ್ ಮಾಡ್ಬೋದು ಇದನ್ನು. ಸೊ ಅದಕ್ಕೆ ಎಲ್ಲರಿಗೂ ಆಗುತ್ತೆ ಅಂತ ಅಂದ್ಕೊಂಡು ಇದೊಂದು ನಾನು ತಗೊಂಡೆ. ಸೊ ತುಂಬ ಇಷ್ಟ ಆಯಿತು ನನಗೆ ಈ ಡಿಸೈನ್. ಇನ್ನೂ ಬೇರೆ ಥರ ಹುಡುಕ್ತೆ, ನನಗೆ ಏನೋ ಅಷ್ಟು ಯಾವುದೂ ನನಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಅಂದ್ಕೊಂಡು ಇದೊಂದು ಚೈನ್ ತೊಗೊಂಡೆ. 2 ಐಟಮ್ ಟೋಟಲ್ ತೊಗೊಂಬಂದಿದ್ದು. ನಾನು ಆ್ಯಕ್ಚುಲಿ ಮಾಂಗಲ ಚೈನ್ ತೊಗೋಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ನನಗೆ, ಬೇರೆ ಬೇರೆ ಥರ ಡಿಸೈನಲ್ಲಿ. ಆದರೆ ಅಲ್ಲಿ ಆಪ್ಷನ್ಸ್ ಭೀಮನಲ್ಲಿ ಇರಲಿಲ್ಲ. ಮತ್ತು ಇದು ತೊಗೊಂಡೆ. ನಾನು ಯಾವ ಸ್ಕೀಮ್ ಹಾಕಿದ್ದು ಅದೇ ಮರ್ತ್ಬಿಟ್ಟೆ, ಸಾರಿ. ಸೊ ನಾನು ಹೆಂಗೆ ಅಂತಂದರೆ ಮಂತ್ಲಿ ಕಟ್ಟೋದು ಎಷ್ಟು ಗ್ರಾಮ್ ಇರುತ್ತೆ, ಅವತ್ತಿನ ದಿನ ಎಷ್ಟು ಗ್ರಾಮ್ ಇರುತ್ತೆ ಆ ಗ್ರಾಮಿನ ಲೆಕ್ಕಕ್ಕೆ ನಾನು ಎಷ್ಟು ಅಮೌಂಟ್ ಕೊಡ್ತೀನಿ. ಆ 1 ಗ್ರಾಮ್ ಇವಾಗ ನಾನು ಒಂದು 10,000 ಕಟ್ತೀನಿ ಅಂತಂದರೆ 10,000 ರೂಪಾಯಿಗೆ ಎಷ್ಟು ಗ್ರಾಮ್ ಇವತ್ತಿಗೆ ಎಷ್ಟು ಪ್ರೈಸ್ ಇದೆ ಅಷ್ಟು ನನಗೆ ಕೊಡ್ತಾರೆ. ಆಮೇಲೆ ಲಾಸ್ಟಲ್ಲಿ ನಿಮಗೆ ಮೇಕಿಂಗ್ ಚಾರ್ಜಸ್ಸಲ್ಲಿ 50% ನೀವು ಕಟ್ಟಬೇಕಾಗುತ್ತೆ. 50% ಕಟ್ಟೋ ಹಾಗಿರಲ್ಲ, ಆ ರೀತಿ ಇರುತ್ತೆ. ಸೊ ಓಕೆ ಅಂತ ಅಂದ್ಕೊಂಡು ನಾನು ಇದೆರಡನ್ನ ಪರ್ಚೇಸ್ ಮಾಡಿದೆ. ಟೋಟಲ್ 2ರಿಂದ ಬಂದು 30 ಗ್ರಾಮ್ ಆಗುತ್ತೆ ಎಲ್ಲ ಸೇರಿ. ಓಕೆ, ನನಗೆ ಎಷ್ಟು ಸೇವ್ ಅಂತ ಅನ್ನಿಸ್ತು ಅಂತಾರೆ ನಾನು ಅಷ್ಟು ಕಟ್ಟಿದ್ದಕ್ಕೆ. ನಾನು ಕಟ್ಟಿದ್ದಕ್ಕೂ ಗೋಲ್ಡ್ ಪರ್ಚೇಸಿಗೂ ಅಂತಂದರೆ ಒಂದು 90,000 ರೂಪಾಯಿ ನನಗೆ ಸೇವ್ ಆಯಿತು. 90,000 ಅಷ್ಟು 1 ವರ್ಷ ಕಂಟಿನ್ಯೂಸ್ ಆಗಿ ಕಟ್ಟಿದ್ದಕ್ಕೆ 90,000 ಸೇವ್ ಆದಂಗೆ ಆಯಿತು. ಸೊ ಇದೊಂದು ತಂದೆ, ಖುಷಿ ಆಯಿತು. ಓಕೆ, ಮನೆಯಲ್ಲಿ ಯಾವುದೋ ಒಂದು ಇರಲಿ ಅನ್ನೋ ಥರ ಅಷ್ಟೇ. ಫೋನ್ ಬರ್ತದೆ, ನಮ್ಮ ಸ್ವಾತಿ ಫೋನ್ ಮಾಡಿದ್ಲು. ಸೊ ಅದಕ್ಕೆ 5 ನಿಮಿಷ ಮಾಡ್ತೀನಿ, ವೀಡಿಯೋ ಮಾಡ್ತಾಯಿದ್ದೀನಿ, ವೀಡಿಯೋ ಎಂಡ್ ಮಾಡ್ಬಿಟ್ಟು ಮಾಡ್ತೀನಿ ಅಂತ ಹೇಳಿದೆ. ಸೊ ಹಿಂಗೆ ಫ್ರೆಂಡ್ಸ್, ಏನಂತಂದರೆ ಅದೇ ನಾನು ಜ್ಯುವೆಲರಿ ಬಗ್ಗೆ ಸೇವಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ನಾನು ಸೇವಿಂಗ್ಸಲ್ಲೇ ತೊಗೊಂಡಿರೋದು ಆಲ್ಮೋಸ್ಟು.
ಸೊ ಹೇಳ್ಬೇಕು ಅಂತ ನಾನು ಎಷ್ಟೊಂದು ಜ್ಯುವೆಲರೀಸ್ನ ಲಾಸ್ಟ್ ಇಯರ್ ಪರ್ಚೇಸ್ ಮಾಡಿರೋದನ್ನ ನಾನು ನಿಮ್ಮೆಲ್ರಿಗೂ ಅದನ್ನು ವೀಡಿಯೋದಲ್ಲಿ ತೋರಿಸ್ತಾ ಇಲ್ಲ. ಯಾಕೆ ಅಂತಂದರೆ ನನ್ಗೆ ಹೇಳ್ಬೇಕಾದ್ರೆ ಸೋಮ್ಗೆ ತೋರಿಸೋದು ಪಬ್ಲಿಕ್ಕಿಗೆ ಇಷ್ಟ ಇಲ್ಲ. ಆದರೆ ಏನಂದರೆ ಕೆಲವೊಂದು ಈ ಥರ ಸ್ಕೀಮ್ಗಳೆಲ್ಲ ಹಾಕ್ದಾಗ ಏನಂತಂದರೆ ಎಷ್ಟೋ ಜನರಿಗೆ ನಾವು ಈ ಥರ ಮಾಡಿದ್ವಿ ಅಂತಂದರೆ ಎಷ್ಟೋ ಜನರಿಗೆ ಅನುಕೂಲ ಆಗುತ್ತೆ. ಆದರೆ ನಾನು ಸಜೆಸ್ಟ್ ಮಾಡೋದೇನಂತಾರೆ, ಇವಾಗ ಖಂಡಿತ ನೀವು ಯಾವುದೇ ಸ್ಕೀಮ್ಗಳು ಹಾಕಲೇಬೇಡಿ. ಯಾಕೆಂದರೆ ಮೋದಿಜಿ ಹೇಳಿದ್ದಾರೆ ಯಾವುದೇ ರೀತಿ ಚಿನ್ನನ ನೀವು ಪರ್ಚೇಸ್ ಮಾಡಬೇಡಿ ಆದಷ್ಟು ಅಂತ ಹೇಳಿದಾರಲ್ಲ. ಸೊ ಆದ್ದರಿಂದ ನಾನು ಅಂದ್ಕೊಂಡಿದ್ದೀನಿ, ನೀವು ಏನಾದ್ರು ಮಾಡ್ಕೊಳ್ಳೇಬೇಕು ತೊಗೊಳ್ಳೇಬೇಕಂದ್ರೆ ಈ ಥರ ಅದೇ ಸ್ಕೀಮ್ ಇದ್ದರೆ ತೊಗೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಹತ್ರ ಇರೋ ಜ್ಯುವೆಲರಿನ ಏನು ಯಾವ್ದಾದ್ರು ಹಳೇದು ಪಳೆದಿದ್ದರೆ ಮುರಿಸ್ಬಿಟ್ಟು ಬೇಕಾದ್ರೆ ಅದನ್ನು ಮಾಡಿಸ್ಕೊಳ್ಬೋದು. ನನ್ನ ಹತ್ರ ಅದು ಒಂದು ಬ್ಯಾಲೆನ್ಸ್ ಇದೆ. ಏನು ಮಾಡಿಸ್ಕೊತೀನಿ ಏನು ಅನ್ನೋದ ಮುಂದಿನ ಇದ್ರಲ್ಲಿ ತೋರಿಸ್ತೀನಿ. ಯಾಕಂದರೆ ನನಗೆ ಗೃಹ ಪ್ರವೇಶಕ್ಕೆ ಒಂದು ಜ್ಯುವೆಲರಿ ಬೇಕೇ ಬೇಕು. ಇದಲ್ದಲೆ ನನಗೆ ಅಂತ ಪರ್ಸ್ನಲಾಗಿ. ಸೊ ಅದಕ್ಕೋಸ್ಕರ ಅದಕ್ಕೂ ಒಂದಷ್ಟು ಸೇವಿಂಗ್ಸ್ ಅಂತ ಮಾಡಿಟ್ಟಿದ್ದೀನಿ. ಅದೇನು ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ಮುಂದಿನ ವ್ಲಾಗ್ಗಳಲ್ಲಿ ನಾನು ತೋರಿಸ್ತೀನಿ. ಇನ್ಮೇಲೆ ಖಂಡಿತ ಪಕ್ಕ ಶಾರ್ಪಾಗಿ ಬೆಳಗ್ಗೆ 10:00 ವ್ಲಾಗ್ಸ್ ಬರ್ತಾ ಹೋಗುತ್ತೆ. ಮಿಸ್ ಮಾಡಬೇಡಿ, ವಾಚ್ ಮಾಡಿ. ನಾರ್ಮಲ್ ನಿಖಿತಾ ಅವಾಗ ಹಿಂಗೆ ನಾನು ವ್ಲಾಗ್ಗಳನ್ನ ಹಾಕ್ತಾಯಿದ್ದೆ, ಹಾಗೆ ಇನ್ಮೇಲೆ ವ್ಲಾಗ್ಗಳನ್ನ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ನಿಖಿತಾ ವ್ಲಾಗ್ಸಲ್ಲಿ. ಓಕೆ, ಇನ್ಸ್ಟಾಗ್ರಾಮಲ್ಲೂ ಕೂಡ ಆದಷ್ಟು ಮಿನಿ ವ್ಲಾಗ್ಸ್ನ ಹಾಕ್ತೀನಿ. ಹಾಗೆ ನಾನು ಯೂಟ್ಯೂಬ್ ಚಾನಲ್ನಲ್ಲೂ ವ್ಲಾಗ್ಸ್ಗಳನ್ನೆಲ್ಲ ಹಾಕ್ತೀನಿ. ಅಡುಗೆ ಏನೇ ಮಾಡಿದ್ರು ಶೇರ್ ಮಾಡ್ತೀನಿ. ಎಷ್ಟೊಂದು ಜನ ರೆಸಿಪೀಸ್ ನಿಖಿತಾ ಎಷ್ಟು ಮಿಸ್ ಮಾಡ್ಕೊತೀವಿ, ನೀವು ಅಡುಗೆಗಳು ಮಾಡ್ತಾಯಿದ್ದು ಪಟಪಟ ಅಂತ ಹೇಳಿ ಅಂತ, ಅದನ್ನು ಶೇರ್ ಮಾಡ್ತೀನಿ ಇನ್ಮೇಲೆ ವ್ಲಾಗ್ಸಲ್ಲಿ. ಓಕೆನಾ? ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಮತ್ತೆ ವ್ಲಾಗ್ ಮುಂದಿನ ವ್ಲಾಗ್. ಯಾಕಂದರೆ ಚಾಲೆಂಜ್ ಮಾಡಿರಲ್ಲ ಯಾರೋ ಇನ್ಮೇಲೆ ಡೈಲಿ ವ್ಲಾಗ್ಸ್ ಹಾಕೋಕ್ಕಾಗುತ್ತಾ ನಿಖಿತಾ ಅಂತ. ಸೊ ಅದರಿಂದ ನಾನು ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಓಕೆ, ಸೊ ಅದೇ ರೀತಿ ನೀವು ಸಪೋರ್ಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಎರಡು ಡಿಸೈನ್ ಇಷ್ಟ ಆಯ್ತಲ್ಲ, ಯಾವ ನೆಕ್ಲೆಸ್ ಇಷ್ಟ ಆಯ್ತಲ್ಲ, ಚೈನ್ ಡಿಸೈನ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಥರ ಡಿಸೈನ್ ಆಲ್ಮೋಸ್ಟ್ ಸುಮಾರು ಜನರ ಹತ್ರ ಇರುತ್ತೆ. ಯಾರ ಹತ್ರ ಇದೆ ಅಂತ ನೋಡ್ಕೊಂಡು ನನಗೆ ತಿಳಿಸಿ. ಓಕೆ, ಸಿಗೋಣ ಮತ್ತೆ ಇನ್ನೊಂದು ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್. ಬಾಯ್, ಗುಡ್ ನೈಟ್ ಎಲ್ರಿಗೂ. ಗುಡ್ ನೈಟ್. ಬಾಯ್, ಗುಡ್ ನೈಟ್.